ನಮಸ್ತೆ, ನಾನು ಡಾಕ್ಟರ್ ಪ್ರಸನ್ನ ಕಾಕುಂಜೆ, ಕಾಕುಂಜೆ ವೆಲ್ನೆಸ್ ಮೂಡಬಿದ್ರೆಯಿಂದ. ಇವತ್ತು ಒಂದು ಚಿಕ್ಕದಾದ ಆದರೆ ಅತಿ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಈಗ ಬೇರೆ ಬೇರೆ ಗಿಡಮೂಲಿಕೆಗಳನ್ನು ಅಥವಾ ಈಗ ಮೆಂತ್ಯದ ಹಿಟ್ಟು ಅಥವಾ ಬೇವಿನ ಸೊಪ್ಪು, ಬೇವಿನ ರಸ, ಹಾಗಲಕಾಯಿ ರಸ, ಇಂಥದ್ದೆಲ್ಲ, ಸೋರೆಕಾಯಿ ರಸ, ಈ ಥರದ ಬೇರೆ ಬೇರೆ ದ್ರವ್ಯಗಳನ್ನು, ಗಿಡಗಳನ್ನು, ಮೂಲಿಕೆಗಳನ್ನು, ಅಥವಾ ನಿತ್ಯವೂ ಒಂದೊಂದು ಅಮೃತ ಬಳ್ಳಿಯನ್ನು ಸೊಪ್ಪನ್ನು ತಿನ್ನೋದು, ಎಲೆಯನ್ನು ತಿನ್ನೋದು, ಹೀಗೆ ಬೇವಿನ ಸೊಪ್ಪನ್ನು ತಿನ್ನೋದು, ಈ ಥರದ ಕೆಲವಷ್ಟು ಅಭ್ಯಾಸಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅಥವಾ ಕೆಲವು ಕಡೆ ಕೇಳಿ ನನ್ನ ಹತ್ರ ಸಹ ಕೇಳ್ತಾರೆ, ಹೀಗೆ ನಾನು ದಿನವೂ ಇದನ್ನು ತಿಂದರೆ ಒಳ್ಳೆಯದಾ, ದಿನವೂ ಇದನ್ನು ಕುಡಿದ್ರೆ ಒಳ್ಳೆಯದಾ, ದಿನವೂ ಮೆಂತ್ಯವನ್ನು ತಿಂದರೆ ಒಳ್ಳೆಯದಾ, ಹಾಗಲಕಾಯಿ ತಿಂದರೆ ಒಳ್ಳೆಯದಾ, ಈ ಥರದ ಬೇರೆ ಬೇರೆ ಪ್ರಶ್ನೆಗಳು ಬರ್ತಾ ಇರುತ್ತೆ. ಇಮ್ಯುನಿಟಿ ಜಾಸ್ತಿ ಮಾಡಲಿಕ್ಕೆ ಅಮೃತ ಬಳ್ಳಿಯ ಎಲೆಯನ್ನು ತಿಂದರೆ ಒಳ್ಳೆಯದಾ, ಶುಂಠಿ ರಸ ಕುಡಿದ್ರೆ ಒಳ್ಳೆಯದಾ, ಹೀಗಿದ್ದ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದು ಹೇಗೆ ನೋಡೋಣ. ಈಗ ಒಂದು ದೇಹದಲ್ಲಿ, ಒಬ್ಬ ಮನುಷ್ಯನ ಆರೋಗ್ಯದಲ್ಲಿ ಉಷ್ಣತೆಯಿಂದಾಗಿ ಏನೋ ಸಮಸ್ಯೆ ಆಗಿದೆ ಅಂತ ಆದರೆ ಅಲ್ಲಿ ತಂಪು ಮಾಡಬೇಕು ಅಂತ ಇದ್ದರೆ, ಈಗ ನೀವು ತಕ್ಕೊಳ್ಳುವ ಆ ಎಲೆಯೋ ಸೊಪ್ಪೋ ರಸವೋ ಏನೋ ಇರ್ತದಲ್ಲ, ಅದು ತಂಪು ಮಾಡುವ ಗುಣವನ್ನು ಹೊಂದಿದ್ರೆ, ಉಷ್ಣವಾದಾಗ, ಇನ್ಫ್ಲಮೇಷನ್ ಇದ್ದಾಗ ತಂಪು ಮಾಡುವ ಗುಣ ಒಳ್ಳೆಯದಾಗ್ತದೆ. ಆದರೆ ಅದನ್ನು ದಿನವೂ ಮಾಡ್ತಾ ಇದ್ರೆ ಏನಾಗ್ತದೆ, ಈಗ ಒಂದು ಲೆಕ್ಕದವರೆಗೆ ತಂಪಾದ ಮೇಲೆ ಅದಕ್ಕಿಂತ ಜಾಸ್ತಿ ತಂಪಾಗ್ತಾ ಹೋದರೆ ಮತ್ತೆ ಕಫದ ತೊಂದರೆಗಳು ಬರಲಿಕ್ಕೆ ಶುರುವಾಗ್ತದೆ, ದೇಹದಲ್ಲಿ ಬೇಡದ ನೀರಿನ ಅಂಶ ಸೇರ್ಕೊಳ್ಳಿಕ್ಕೆ ಶುರುವಾಗ್ತದೆ, ಹೀಗಿದ್ದ ಸಮಸ್ಯೆಗಳು ಕಾಣಿಸ್ಕೊಳ್ತದೆ ಅಲ್ವಾ. ಹಾಗೆ ಈಗ ವಾತಕ್ಕೆ ಯಾವುದೋ ಒಂದು 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 ತರಕಾರಿಯೋ ಸೊಪ್ಪೋ ಯಾವುದೋ ರಸವೋ ನೆಲ್ಲಿಕಾಯಿಯೋ ಹೀಗೆ ಯಾವುದೋ ಒಂದಷ್ಟು ಇದನ್ನು ಹೇಳ್ತಾ ಇದ್ರೆ, ಅದನ್ನು ತಕೊಂಡಾಗ ಗಂಟು ನೋವು ಕಡಿಮೆ ಆಗ್ತದೆ ಅಂತ ಇದ್ರೆ, ವಾತವನ್ನು ಅದು ಕಡಿಮೆ ಮಾಡುವ ಗುಣವನ್ನು ಹೊಂದಿದೆ ಅಂತ ಆದರೆ ಅದನ್ನು ಸರಿಯಾಗಿ ಅಸೆಸ್ಮೆಂಟ್ ಮಾಡದೆ ದಿನವೂ ಎಲ್ಲರೂ ಅದನ್ನು ತಕೊಳ್ತಾ ಹೋದರೆ, ಅವನಲ್ಲಿ ವಾತಕ್ಕಿಂತ ಜಾಸ್ತಿ ಕಫದ ತೊಂದರೆ ಇದ್ದರೆ, ಆಗ ಅದು ವಾತವನ್ನು ಕಡಿಮೆ ಮಾಡೋದ್ರೊಟ್ಟಿಗೆ ಕಫವನ್ನು ಜಾಸ್ತಿ ಮಾಡ್ತದೆ. ಯಾಕಂದ್ರೆ ಈ ವಾತ, ಪಿತ್ತ, ಕಫಗಳು ಅಥವಾ ಶರೀರದ ಯಾವುದೇ ಅಂಶಗಳಾದರೂ ಕೂಡ ಅವು ಬ್ಯಾಲೆನ್ಸಿಂಗ್ ಆ್ಯಕ್ಟಲ್ಲಿ ಇರ್ತದೆ. ಈಗ ದೇಹದಲ್ಲಿ ಉಪ್ಪಿನಂಶ ಇಷ್ಟಿರಬೇಕು, ಸಕ್ಕರೆ ಅಂಶ ಇಷ್ಟಿರಬೇಕು, ಕೊಬ್ಬಿನಂಶ ಇಷ್ಟಿರಬೇಕು, ಇಂತಿಂಥ ಆ್ಯಸಿಡ್ಗಳು, ಪ್ರೋಟೀನ್ಗಳು, ಇಂಥವುಗಳು ಇಷ್ಟಿಷ್ಟು ಪ್ರಮಾಣದಲ್ಲಿರಬೇಕು ಅಂತ ಇರ್ತದಲ್ಲ, ಅದನ್ನು ನಾವು ಯಾವುದೋ ಒಂದು ಅಂಶವನ್ನು ನಿತ್ಯವೂ ತಕ್ಕೊಳ್ತಾ ಇದ್ದರೆ ಅದು ಬ್ಯಾಲೆನ್ಸಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ, ಅದರ ಅಂಶ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗೆ ಈಗ ಒಳ್ಳೆಯದು ಅಂತ ಹೇಳುವ ವಿಟಮಿನ್ಗಳನ್ನು ಕೂಡ ಅತಿಯಾಗಿ ಸೇವನೆ ಮಾಡಿದರೆ ಹೈಪರ್ ವಿಟಮಿನೋಸಿಸ್ ಅಂತ ಬರ್ತದೆ. ಅದೇ ರೀತಿಯಲ್ಲಿ ಅಮೃತ ಬಳ್ಳಿಯನ್ನು ನಿತ್ಯವೂ ಸೇವಿಸುವುದು, ಹಾಗಲಕಾಯಿಯನ್ನು ನಿತ್ಯವೂ ಸೇವಿಸುವುದು, ಈ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ. ಹೌದು, ಕೆಲವಷ್ಟು ವಸ್ತುಗಳನ್ನು, ಈಗ ಹಾಲು, ಅಕ್ಕಿ ಅಥವಾ ಗೋಧಿ ಅಥವಾ ನೆಲ್ಲಿಕಾಯಿ, ಜೇನು, ಈ ಬೆಲ್ಲ, ಇವುಗಳನ್ನು ನಿತ್ಯವೂ ಸೇವಿಸಬಹುದು ಅಂತ ಇದೆ. ಆದರೆ ಏನು, ಅದು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಿತ್ಯವೂ ಸೇವಿಸಲಿಕ್ಕೆ ಆಗುವಂತಹ ವಸ್ತುಗಳು ಅಂತ. ಆದರೆ ಅದನ್ನು ಕೂಡ ಇದು ಒಳ್ಳೆಯದು ಅಂತ ಹೇಳಿ ಅತಿಯಾಗಿ ನೀರು ಕುಡಿದ್ರೆ ಹೇಗೆ ಹಾಳೋ, ಅತಿಯಾದ ಯಾವುದೇ ವಸ್ತುವಿನ ಸೇವನೆ ಒಳ್ಳೆಯದಲ್ಲ. ಹಾಗಾಗಿ ಔಷಧ ದ್ರವ್ಯಗಳು ಅಂತ ಹೇಳುವಂತಹ ಗಿಡಮೂಲಿಕೆಗಳನ್ನಂತೂ ನಿತ್ಯವೂ ಸೇವಿಸುವುದು ಖಂಡಿತ ಒಳ್ಳೆಯದಲ್ಲ. ಅದನ್ನು ವೈದ್ಯರ ಸಲಹೆ ಮೇರೆಗೆ ಆ ಕಂಡೀಷನ್ನು ಎಷ್ಟು ಕಾಲ ಇದೆಯೋ ಅಷ್ಟರವರೆಗೆ ಮಾತ್ರ ತಕ್ಕೊಂಡು ಆನಂತರದಲ್ಲಿ ಬಿಡಬೇಕು, ಅಥವಾ ಅದರ ಕೌಂಟರ್ ಮೆಷರ್ನ ಕೂಡ ತಗೊಳ್ಬೇಕಾಗ್ತದೆ. ಕೆಲವು ಸಲ ಬೇಕಾದಾಗ ತಕ್ಕೊಂಡು ಬೇಡದಿದ್ದಾಗ ಬಿಟ್ಟು, ಹೀಗೆ ಇರುವ ಬ್ಯಾಲೆನ್ಸಿಂಗನ್ನು ಮಾಡಬೇಕಾಗ್ತದೆ. ಸೊ ಯಾವುದೇ ಔಷಧಿ, ಗಿಡಮೂಲಿಕೆ, ರಸ, ವಸ್ತು ಏನೇ ಇದ್ರೂ ಅತಿಯಾದ ಸೇವನೆ ಒಳ್ಳೆಯದಲ್ಲ, ಮತ್ತು ನಿತ್ಯವೂ ಸೇವಿಸುವುದಾದರೆ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಬೇಕು. ಧನ್ಯವಾದಗಳು.